ಯೂಟ್ಯೂಬಲ್ಲಿ ಹಣ ಮಾಡಬೇಕು ಅಂತ ಇದ್ದೀರಾ? ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬರ್ತಾ ಇಲ್ವಾ? ಮಾಡಿದ್ರೂ ಅದು ವೈರಲ್ ಆಗ್ತಾ ಇಲ್ವಾ? ಹಾಗಾದರೆ ನಿಮ್ಮ ಹವ್ಯಾಸ ಏನಾಗಿದೆ? ಗೇಮ್ಸ್ ಆಡ್ತೀರಾ? ಗೇಮ್ಸ್ ವಿಡಿಯೋ ಮಾಡಿ ಕೂಡ ನೀವು ಯೂಟ್ಯೂಬಲ್ಲಿ ಹಣ ಗಳಿಸ್ಬೋದು. ಗೇಮ್ಸಿಂದ ನೀವು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು. ಹೇಗೆ ಅಂತೀರಾ? ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವರೆಲ್ಲ ಗೇಮ್ ಚಾನಲ್ನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಸ್ಟುಡಿಯೋ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದರಿಂದ ತುಂಬಾ ಲಾಭ ಇದೆ. ಈಗ ಟ್ರೆಂಡಿಂಗಲ್ಲಿ ಇರೋದು ಯಾವುದು ಅಂತಂದರೆ ಗೇಮಿಂಗ್ ವೀಡಿಯೋಸಿಗೆ ವೆರೈಟಿ ಆನ್ಲೈನ್ ಗೇಮಿಂಗ್ಸ್ ಇರುತ್ತೆ. ಅದನ್ನು ಕೂಡ ಆಡ್ಬೋದು. ಆಡಿ ಅದರ ವಿಡಿಯೋ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ಹಾಕ್ಬೋದು. ಯಾವುದೇ ಥರದ್ದು ಪ್ರಾಬ್ಲಮ್ ಕೂಡ ಬರಲ್ಲ. ಮಾನಿಟೈಸ್ ಆಗುತ್ತೆ, ಏನು ಪ್ರಾಬ್ಲಮ್ ಬರಲ್ಲ. ಹಾಗಿದ್ಮೇಲೆ ನಿಮಗೆ ಗೇಮ್ ಆಡೋಕ್ಕೆ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಆಯಿತು. ಬರೀ ಗೇಮ್ ಆಡಿದರೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತಾ? ಇನ್ನು ಅದಕ್ಕೆ ಬೇರೆ ಬೇರೆ ಥರದ್ದು ಐಡಿಯಾಸು ಬೇಕು. ಬರೀ ಗೇಮ್ ಆಡಿದರೆ ಯಾವುದೇ ಥರದ್ದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗೋಲ್ಲ. ಯಾಕಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ನೀವೇನು ಮಾಡಬೇಕು? ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬಿಗಿನರ್ಸು ಸ್ಟುಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಾಮೂಲಿ ನೀವು ವಿಡಿಯೋನ ಮಾಡಿಬಿಟ್ಟು ಅದಕ್ಕೆ ಕಾಮೆಂಟ್ರಿ ಕೊಡಬೇಕು. ಕಾಮೆಂಟ್ರಿ ಅಂತಂದರೆ ಗೊತ್ತಲ್ವಾ? ಅದು ಕೊಟ್ಬಿಟ್ಟು ನೀವು ಏನು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಆಮೇಲೆ ಅದಕ್ಕೆ ಬರುವಂತಹ ರಿಯಾಕ್ಷನ್ಸ್ ಕೊಡಬೇಕು. ಈ ಥರದ್ದು ನೀವು ಮಾಡ್ತಾ ಹೋದರೆ ನಿಮ್ಮ ಚಾನಲು ಬೇಗ ಗ್ರೋತ್ ಆಗುತ್ತೆ. ಜನ ಕೂಡ ಅಟ್ರಾಕ್ಷನ್ ಆಗುತ್ತೆ. ಜನಕ್ಕೆ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ ನೀವು ನಿಮ್ಮ ಒಂದು ಗೇಮಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಆನಂತರ ನೀವು ನಿಮ್ಮ ಚಾನಲು ಗ್ರೋತ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಮಾನಿಟೈಸು ಬೇಗ ಆಗುತ್ತೆ. ಹಾಗೆಯೇ ಈಗ ಟ್ರೆಂಡಿಂಗಲ್ಲಿರುವಂತಹ ಗೇಮ್ ಚಾನಲ್ ಇರೋದ್ರಿಂದ ತುಂಬಾ ಬೇಗ ಮಾನಿಟೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇಕಂತಂದರೆ ಒಂದು ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಇಂಡಿಯಾದಲ್ಲಿ ವ್ಲಾಗ್ ತುಂಬ ಫೇಮಸ್ ಆಗಿತ್ತು. ಅದರಲ್ಲಿ ಡೈಲಿ ವ್ಲಾಗ್ಸಲ್ಲಿ ಜೋಶಿ ಅಂತ ಇದ್ದಾರೆ. ಅವ್ರದ್ದು ತುಂಬ ಸೌರವ್ ಜೋಶಿ ಅಂತ. ಅವ್ರ ಮನೇಲೂ ಒಬ್ಬರು ಗೇಮಿಂಗ್ ಚಾನಲ್ ಮಾಡಿಕೊಂಡು ಅವರು ಫೇಮಸ್ ಆಗಿ ಮೊನ್ನೆ ಏನೋ ಬೆಂಗಳೂರಿಗೆ ಬಂದಿದ್ದಾರೆ. ಸ್ಯಾಮ್ಸಂಗು ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದಾರೆ. ನೋಡಿ, ಈ ಥರ ನಿಮ್ಮ ಚಾನಲ್ ಬ್ರ್ಯಾಂಡಿಂಗ್ ಆದರೆ ಎಲ್ಲರೂ ನಿಮ್ಮನ್ನ ಕರೀತಾರೆ ಸ್ಪಾನ್ಸರ್ಶಿಪ್ಪಿಗೆ. ಗೇಮಿಂಗ್ ಚಾನಲ್ ಅಂತ ನೆಗ್ಲೆಕ್ಟ್ ಮಾಡಲ್ಲ. ಬೇರೆ ಬೇರೆ ಫೋನು ಗೀನು ಆ ಥರ ಎಲ್ಲದಕ್ಕೂ ಕರೀತಾರೆ. ಹಾಗಾಗ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಯಾವುದು ಸ್ಕಿಲ್ ಇರುತ್ತೋ ಆ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಸ್ಕಿಲ್ ಬೇಸ್ಡ್ ಜಾಬನ್ನು ಮಾತ್ರ ಹುಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಏನೇ ವಿಡಿಯೋ ಮಾಡಿದ್ರು ನಿಮಗೆ ಯಾವ ಥರ ಸ್ಕಿಲ್ ಬರುತ್ತೋ ಆ ಒಂದು ಬೇಸ್ ಮೇಲೆ ನೀವು ವಿಡಿಯೋನ ಮಾಡಬೇಕಾಗುತ್ತೆ. ಇನ್ನೊಬ್ಬ ನನಗೆ ಗೇಮ್ ಆಡೋಕ್ಕೆ ಬರಲ್ಲ ಅಂತಂದರೆ ಅದು ಕೂಡ ಬೇಡ. ನೀವು ಗೇಮ್ ಆಡೋದೇ ಬೇಡ. ಗೇಮ್ ಆಡಿರೋರ ಮೇಲೆ ನೀವು ರಿಯಾಕ್ಷನ್ ವಿಡಿಯೋ ಮಾಡಿದರೂ ಓಕೆನೇ. ಅದರಿಂದ ಕೂಡ ನಿಮ್ಮ ಯೂಟ್ಯೂಬ್ ಚಾನಲು ಮಾನಿಟೈಸ್ ಆಗುತ್ತೆ. ನಿಮಗೆ ರಿಯಾಕ್ಷನ್ ಮಾಡೋದು ಗೊತ್ತಿತ್ತು ಅಂದರೆ ನೀವು ರಿಯಾಕ್ಷನ್ ವಿಡಿಯೋ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಐಡಿಯಾ ಹಾಗೆಯೇ ಬಿಸ್ನೆಸ್ ಐಡಿಯಾದ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೆಯೇ ಯೂಟ್ಯೂಬ್ ಚಾನಲ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನಿಮ್ಮದು ಏನೋ ಕಮೆಂಟ್ ಇತ್ತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೂ ಗೊತ್ತಾಗುತ್ತೆ ನನಗೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.